ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಸ್ವಾಗತ. ಇಂಗ್ಲೆಂಡ್ನ ಪ್ರತಿಷ್ಠಿತ ಇಂಡೆಕ್ಸ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಪ್ರಶಸ್ತಿಗೆ ರಾಜ್ಯಸಭಾ ಸದಸ್ಯ ರಾಜೀವ್ ಚಂದ್ರಶೇಖರ್ ನಾಮನಿರ್ದೇಶನಗೊಂಡಿದ್ದಾರೆ. ಕೇಂದ್ರ ಸರ್ಕಾರದ ಇಂಟರ್ನೆಟ್ ಸೆನ್ಸಾರ್ಶಿಪ್ ನೀತಿ ವಿರುದ್ಧ ಹೋರಾಟ ನಡೆಸಿದ್ರು. ಸದನದ ಒಳಗೆ ಹಾಗೂ ಹೊರಗೆ ಈ ಸಂಬಂಧ ಹೋರಾಟ ನಡೆಸಿದ್ರು. ಪತ್ರಿಕೆಗಳಿಗೆ ಲೇಖನ ಬರೆಯುವ ಮೂಲಕ ಎಚ್ಚರಿಸಿದ್ರು. ಈ ಸಾಧನೆ ಗುರುತಿಸಿ ಪ್ರಶಸ್ತಿಗೆ ನಾಮನಿರ್ದೇಶನ ಮಾಡಲಾಗಿದೆ. ಭಾರತದಿಂದ ರಾಜೀವ್ ಜೊತೆಗೆ ವ್ಯಂಗ್ಯ ಚಿತ್ರಕಾರ ಆಸಿಮ್ ತ್ರಿವೇದಿ ಕೂಡ ಈ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಉಳಿದಂತೆ ಪಾಕ್ನ ಮಾನವ ಹಕ್ಕುಗಳ ಹೋರಾಟಗಾರ್ತಿ ಬಾಲಕಿ ಮಲಾಲಾ ಮತ್ತು ಗ್ರೀಕ್ ತನಿಖಾ ವರದಿಗಾರ ಸೇರಿದಂತೆ ಹಲವು ಮಂದಿಯ ಹೆಸರು ಪಟ್ಟಿಯಲ್ಲಿದೆ. ಇಂಗ್ಲೆಂಡ್ನ ಪ್ರತಿಷ್ಠಿತ ಇಂಡೆಕ್ಸ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಪ್ರಶಸ್ತಿಗೆ ರಾಜ್ಯಸಭಾ ಸದಸ್ಯ ರಾಜೀವ್ ಚಂದ್ರಶೇಖರ್ ನಾಮನಿರ್ದೇಶನಗೊಂಡಿದ್ದಾರೆ. ಕೇಂದ್ರ ಸರ್ಕಾರದ ಇಂಟರ್ನೆಟ್ ಸೆನ್ಸಾರ್ಶಿಪ್ ನೀತಿ ವಿರುದ್ಧ ಹೋರಾಟವನ್ನು ನಡೆಸಿದ್ರು. ಇವರು ಸದನದ ಒಳಗೆ ಮತ್ತು ಹೊರಗೆ ಈ ಹೋರಾಟ ನಡೆದಿತ್ತು. ಪತ್ರಿಕೆಗಳಿಗೆ ಲೇಖನ ಬರೆಯುವ ಮೂಲಕ ತಮ್ಮ ಹೋರಾಟವನ್ನು ವ್ಯಕ್ತಪಡಿಸಿದ್ರು. ಈ ಸಾಧನೆಯನ್ನು ಗುರುತಿಸಿ ಪ್ರಶಸ್ತಿಗೆ ನಾಮನಿರ್ದೇಶನ ಮಾಡಲಾಗಿದೆ. ಭಾರತದಿಂದ ರಾಜೀವ್ ಚಂದ್ರಶೇಖರ್ ಜೊತೆಗೆ ವ್ಯಂಗ್ಯಚಿತ್ರಕಾರ ಆಸಿಮ್ ತ್ರಿವೇದಿ ಕೂಡ ಈ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಉಳಿದಂತೆ ಪಾಕ್ನ ಮಾನವ ಹಕ್ಕುಗಳ ಹೋರಾಟಗಾರ್ತಿ ಬಾಲಕಿ ಮಲಾಲಾ ಮತ್ತು ಗ್ರೀಕ್ ತನಿಖಾ ವರದಿಗಾರ ಸೇರಿದಂತೆ ಹಲವು ಮಂದಿಯ ಹೆಸರು ಈ ಪಟ್ಟಿಯಲ್ಲಿದೆ. ರಾಜ್ಯ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರಾಗಿ ವಘೇಲ ರಾಜಭವನದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ಪ್ರಮಾಣ ವಚನ ಬೋಧಿಸಿದರು. ಈ ಮೂಲಕ ಸುಮಾರು 2 ತಿಂಗಳಿಂದ ಖಾಲಿ ಇದ್ದ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರ ಹುದ್ದೆ ಭರ್ತಿಯಾದಂತಾಗಿದೆ. Having been appointed Chief Justice of the High Court of Karnataka, Chief Justice of the High Court of Karnataka, Bangalore, Bangalore, do swear in the name of God. ನೀವೇನಾದರೂ ಲಕ್ಷಗಟ್ಟಲೆ ಹಣ ತೆಗೆದುಕೊಂಡು ಹೋಗಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ. ಯಾಕಂದ್ರೆ ನಿಮ್ಮ ದುಡ್ಡು ಯಾವಾಗ ಎಲ್ಲಿ ಮಾಯವಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆ 2 ಸ್ಯಾಂಪಲ್ ಇಲ್ಲಿದೆ ನೋಡಿ. ಕಾರಿನ ಗಾಜು ಪೀಸ್ 9 ಲಕ್ಷ ರೂಪಾಯಿ ದರೋಡೆ. ಎಸ್, ಹೊಸಕೋಟೆ ತಾಲೂಕಿನ ಹೆತ್ತಕ್ಕಿ ಗ್ರಾಮದ ನಿವಾಸಿ ಮುನಿಯಪ್ಪ ಜೆಸಿಬಿ ತಗೋಬೇಕು ಅಂತ ಹಣ ತಂದಿದ್ರು. HDFC ಬ್ಯಾಂಕ್ನಲ್ಲಿ ಲೋನ್ ಮಾಡಿದ್ದ ಅವರು ಬೆಳಗ್ಗೆ ಬ್ಯಾಂಕಿಗೆ ಬಂದು 9 ಲಕ್ಷ ರೂಪಾಯಿ ಡ್ರಾ ಮಾಡ್ಕೊಂಡಿದ್ರು. ಈ ಮಧ್ಯೆ ಹೊಸಕೋಟೆಯ ಸಂತೆ ಬೀದಿ ಬಳಿ ತನ್ನ ಅಂಬಾಸೆಡರ್ ಕಾರ್ ನಿಲ್ಲಿಸಿ ಅಲ್ಲಿಯೇ ಮೆಕ್ಯಾನಿಕ್ ಜೊತೆ ಮಾತಾಡಲು ತೆರಳಿದ್ರು. ಅಷ್ಟೇ, ದುಷ್ಕರ್ಮಿಗಳು ಕಾರಿನ ಗ್ಲಾಸ್ ಒಡೆದು ಅದರೊಳಗಿಟ್ಟಿದ್ದ 9 ಲಕ್ಷ ರೂಪಾಯಿ ದೋಚಿ ಪರಾರಿಯಾಗಿದ್ರು. ಹೊಸಕೋಟೆ ಪೊಲೀಸರು ಕದಿಮರಿಗಾಗಿ ಬಲೆ ಬೀಸಿದ್ದಾರೆ. ಕ್ಲೀನಾಗಿ ಲಾಕ್ ಮಾಡಿ ಕಾರ್ನೊಳಗಿನ್ನ ಒಂದು ಬಾಕ್ಸ್ ಇದೆ, ಬಾಕ್ಸ್ನ ಲಾಕ್ ಮಾಡಿಬಿಟ್ಟು ಕ್ಲೀನಾಗಿ ಶೆಪಿ ಗ್ಯಾರೇಜ್ಗೆ ಹೋಗಿ ಒಂದು 15 ನಿಮಿಷ ಇದ್ದುಬಿಟ್ಟು ನೋಡಿಕೊಂಡು ತಿರ್ಗಿ ಬರೋ ಸೊತ್ತಿಗೆ ಕಾರ್ ಹತ್ರ ಗ್ಲಾಸ್ ಹೊಡೆದಾಕ್ಬಿಟ್ಟು ಹಿಂದ್ಗಂಡು ಡೋರ್ದು ಚಿಕ್ಕ ಗ್ಲಾಸ್ ಹೊಡೆದಾಕಿ ಲಾಕ್ ಓಪನ್ ಮಾಡಿಬಿಟ್ಟು ಹಿಂದ್ಗಂಡು ಡೋರ್ ತೆಗೆದು ತಿರ್ಗಿ ಒಳಗೋಗಿ ಬಾಕ್ಸ್ನೆಲ್ಲ ಹೊಡೆದಾಕಿ ಅಮೌಂಟ್ ತಗೊಂಡು ಹೊರಟಾಗಿ. ಇನ್ನೊಂದೆಡೆ ಬೆಂಗಳೂರಿನ ಮೋದಿ ರಸ್ತೆಯಲ್ಲಿ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ದಯಾನಂದ್ ರಾಜಾಜಿನಗರದ ಕೆನರಾ ಬ್ಯಾಂಕ್ನಲ್ಲಿ 5 ಲಕ್ಷ ರೂಪಾಯಿ ಡ್ರಾ ಮಾಡಿಕೊಂಡಿದ್ರು. ಮಲೇಶ್ವರಂನಲ್ಲಿರೋ ತಮ್ಮ ಮನೆಗೆ ತೆರಳುತ್ತಿದ್ದ ವೇಳೆ ಕದಂಬ ಹೋಟೆಲ್ ಬಳಿ ತಮ್ಮ ಕಾರನ್ನ ಪಾರ್ಕ್ ಮಾಡಿದ್ರು. 50,000 ಹಣವನ್ನ ತೆಗೆದುಕೊಂಡು ಇನ್ನುಳಿದ ಹಣವನ್ನ ಸ್ವಿಫ್ಟ್ ಕಾರಿನ ಮುಂಭಾಗದಲ್ಲಿ ಇಟ್ಟು ಊಟಕ್ಕೆ ಹೋಗಿದ್ರು. ಆದ್ರೆ ವಾಪಸ್ ಬರುವಷ್ಟರಲ್ಲಿ ಹಣ ಕಳ್ಳತನವಾಗ್ಬಿಟ್ಟಿತ್ತು. ಡ್ರಾ ಮಾಡ್ಕೊಂಡು ಮತ್ತೆ ನಾವು ಕದಂಬ ಹೋಟ್ಲಲ್ಲಿ ಊಟ ಮಾಡಲಿಕ್ಕೆ ಮಧ್ಯಾಹ್ನ ಆಗಿತ್ತು. ಊಟಕ್ಕೆ ಹೋದರೆ ಊಟ ಮಾಡ್ಕೊಂಡು ಕೆಳಗಡೆ ಬಂದು ನಾವು ಪಾರ್ಕಿಂಗಿಗೆ ನಿಲ್ಲಿಸಿದ್ರೆ ಕದಂಬ ಹೋಟ್ಲಿಂದ ಒಂದು 100 ಮೀಟ್ರ್ ಮುಂದೆ ನಿಲ್ಲಿಸಿದ್ದೆ. ಲೆಫ್ಟ್ ಸೈಡ್ ಗ್ಲಾಸ್ ಹೊಡೆದು ನಾನು ಸೀಟ್ ಕೆಳಗಡೆ ಇಟ್ಟಿದ್ದೆ ಸರ್. ಅಮೌಂಟು ಅದು 4.5 ಲಕ್ಷ. ಒಟ್ನಲ್ಲಿ ಹಣದ ವಿಚಾರದಲ್ಲಿ ಎಷ್ಟೇ ಹುಷಾರಾಗಿದ್ರೂ ಸಾಕಾಗೋಲ್ಲ. ದುಷ್ಕರ್ಮಿಗಳು ಹೇಗೆ ನಿಮ್ಮನ್ನ ಯಾಮಾರಿಸ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಇನ್ನೇನ್ ಬೇಕು ಹೇಳಿ. KR ಪುರಂನಿಂದ ನಾಜೀರ್ ಜೊತೆ ನಾಗೇಂದ್ರ ಬಾಬು, ಸುವರ್ಣ ನ್ಯೂಸ್, ಬೆಂಗಳೂರು.
ಇನ್ನು ಸಿಲಿಕಾನ್ ಸಿಟಿಯಲ್ಲಿ ಸರಗಳ್ಳತನ ವಿಪರೀತ ಅನ್ನುವಷ್ಟೇ ಹೆಚ್ಚಾಗಿದೆ. ನಾವೀಗ ಸರಗಳ್ಳತನದ ದಂಧೆಕೋರರನ್ನ ತೋರಿಸ್ತೀವಿ. ಇದಕ್ಕೆ ಲೀಡರ್ ಯಾರು ಗೊತ್ತಾ? ಶಕೀಲಾ. ನೋಡಿ, ಅದೇಗೆ ಮದುವೆ ಗಂಡಿನ ಥರ ನಗ್ತಾ ಇದ್ದಾನೆ ನೋಡಿ. ಇವನ ಹೆಸರು ಅಂಬರೀಷ. ಮೊನ್ನೆ ವರ್ತೂರು ಸಿಗ್ನಲ್ ಬಳಿ ಅನುಮಾನಾಸ್ಪದವಾಗಿ ಓಡಾಡ್ತಿದ್ದ. ವರ್ತೂರು ಪೊಲೀಸರು ಏನಪ್ಪಾ ನಿನ್ ಕಥೆ ಅಂತ ವಿಚಾರಿಸಿದಾಗ ಸರಗಳ್ಳ ದಂಧೆ ಬಯಲಾಗಿದೆ. ಈತ ನೀಡಿದ ಮಾಹಿತಿ ಮೇರೆಗೆ ರಾಜೇಶ್, ಅಂಬರೀಷ್ ಅನ್ನೋ ಇನ್ನಿಬ್ಬರನ್ನ ವಶಕ್ಕೆ ಪಡೆದು ವಿಚಾರಿಸಿದಾಗ 20ಕ್ಕೂ ಹೆಚ್ಚು ಕಡೆ ಸರಗಳ್ಳ ಮಾಡಿರೋದು ಬಯಲಾಗಿದೆ. ಜೊತೆಗೆ ಈ ಗ್ರೂಪ್ನ ಮಾಸ್ಟರ್ ಮೈಂಡ್ ಶಕೀಲಾ ಅನ್ನೋದು ಬಯಲಾಗಿದೆ. ಇವರ ಅಪರಾಧ ಹಿನ್ನೆಲೆನ ನಾವು ಅವಲೋಕಿಸಿ ನೋಡಿದ್ರೆ ಈ ಹಿಂದೆ ಸಹ ಕೆಲವು ಒಂದೂವರೆ ವರ್ಷದ ಹಿಂದೆ, ಸುಮಾರು 2 ವರ್ಷದ ಹಿಂದೆ ಇದೇ ತಂಡದ ಒಬ್ಬ ಸದಸ್ಯನನ್ನು ಬಂಧಿಸಿದಾಗ ಸಾಕಷ್ಟು ಸಂಖ್ಯೆಯಲ್ಲಿ ಒಂದು 28 ಕೇಸುಗಳಲ್ಲಿ ಈತ ಇದೇ ರೀತಿಯ ಕೇಸುಗಳಲ್ಲಿ ಸಿಕ್ಕಿಬಿದ್ದರು ನಮಗೆ ಗೊತ್ತಿತ್ತು. ಇವಳೇ ಈ ಟೀಮ್ನ ಮಾಸ್ಟರ್ ಮೈಂಡ್. ಸಿಕ್ಕವರನ್ನ ಸಲಿಗೆಯಿಂದ ಮಾತಾಡಿಸ್ತಿದ್ದ ಈಕೆ ಅವರನ್ನ ಪಾರ್ಕ್ ಅಥವಾ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ತಿದ್ಲು. ಅಲ್ಲಿ ಮಾತನಾಡ್ತಿರುವಾಗಲೇ 3 ರಿಂದ 4 ಮಂದಿಯ ದರೋಡೆಕೋರರ ತಂಡ ಶಕೀಲಾ ಜೊತೆಗಿದ್ದವರನ್ನ ಥಳಿಸಿ ಅವರ ಬಳಿಯಿದ್ದ ನಗನಾಣ್ಯವನ್ನ ದೋಚಿ ಪರಾರಿಯಾಗ್ತಿದ್ರು. ಬಂಗಾರ ಇರುವ ಇವ್ರನ್ನ ಫ್ರೆಂಡ್ಶಿಪ್ಪಿಗೆ ತೆಗೆದುಕೊಂಡು, ಕಾನ್ಫಿಡೆನ್ಸಿಗೆ ತೆಗೆದುಕೊಂಡು ಅವ್ರನ್ನ ಪಾರ್ಕುಗಳು ಇತ್ಯಾದಿ ಈ ರೀತಿ ಕರೆದುಕೊಂಡು ಅವರು ಬಂದಾಗ ಈ ಸಹಚರರಿಗೆ ಒಂದು ಮೊಬೈಲ್ ಫೋನ್ನಲ್ಲಿ ಮಿಸ್ಡ್ ಕಾಲ್ ಕೊಡುವ ಮೂಲಕ ಅವ್ರನ್ನ ಅಲರ್ಟ್ ಮಾಡಿ ಆ ಜಾಗದಲ್ಲಿ ಕರೆಸಿ ಸಾಕಷ್ಟು ಅಪರಾಧಗಳ ಮಾಡಿರೋದು ಈಗ ನಮಗೆ ಬೆಳಕಿಗೆ ಬಂದಿದೆ. ಸದ್ಯ ಈ ಖತರ್ನಾಕ್ ಗ್ಯಾಂಗ್ ಕೈವಾಡ ಬಯಲಾಗಿದೆ. ಆರೋಪಿಗಳಿಂದ 750 ಗ್ರಾಂ ಮೌಲ್ಯದ 19 ಚೈನ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಕ್ಯಾಮ್ರಾಮನ್ ಪ್ರತಾಪ್ ಜೊತೆ ರವಿಕುಮಾರ್, ಸುವರ್ಣ ನ್ಯೂಸ್. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ನ ನಂತರ.